ರಾಮಾಯಣ ಡೇ 11 ಭರತನ ವಾಪಸ್ಸು ಮತ್ತು ರಾಮನಿಗಾಗಿ ವ್ಯಥೆ. ಭರತನು ತನ್ನ ಮಾವನ ಮನೆಯಿಂದ ಅಯೋಧ್ಯೆಗೆ ವಾಪಸ್ಸಾಗುತ್ತಾನೆ. ಅವನು ನಗರಕ್ಕೆ ಕಾಲಿಟ್ಟ ಕ್ಷಣದಲ್ಲೇ ಏನೋ ತಪ್ಪಾಗಿದೆ ಎಂದು ಅನುಭವಿಸುತ್ತಾನೆ. ನಗರದಲ್ಲಿ ಹಬ್ಬದ ಸಡಗರವಿಲ್ಲ, ಜನರ ಮುಖದಲ್ಲಿ ಸಂತೋಷ ಕಾಣುವುದಿಲ್ಲ. ಎಲ್ಲೆಡೆ ನಿಶ್ಶಬ್ದ ಮತ್ತು ದುಃಖದ ವಾತಾವರಣ. ಇದನ್ನು ಕಂಡು ಭರತನು ಆತಂಕದಿಂದ ಅರಮನೆಗೆ ಓಡುತ್ತಾನೆ. ಅಲ್ಲಿ ಅವನಿಗೆ ಭಯಾನಕ ಸುದ್ದಿ ತಿಳಿಯುತ್ತದೆ. ರಾಜ ದಶರಥರು ಇಹಲೋಕ ತ್ಯಜಿಸಿದ್ದಾರೆ. ತಂದೆಯ ನಿಧನದ ಸುದ್ದಿ ಕೇಳಿ ಭರತನು ಭಾರೀ ದುಃಖಕ್ಕೆ ಒಳಗಾಗುತ್ತಾನೆ. ಅವನು ಅಳುತ್ತಾ ಕಾರಣವನ್ನು ಕೇಳುತ್ತಾನೆ. ಅದಾದ ನಂತರ ಅವನಿಗೆ ಇನ್ನೊಂದು ದೊಡ್ಡ ಆಘಾತ ಸಿಗುತ್ತದೆ. ರಾಮನು 14 ವರ್ಷಗಳ ವನವಾಸಕ್ಕೆ ಹೋಗಿದ್ದಾನೆ. ಈ ವಿಷಯವನ್ನು ಕೇಳಿದ ಭರತನು ಸಂಪೂರ್ಣ ಬೆಚ್ಚಿಬೀಳುತ್ತಾನೆ. ಅವನಿಗೆ ಇದು ನಂಬಲಾಗುವುದೇ ಇಲ್ಲ. ತಾಯಿ ಕೈಕೇಯಿಯೇ ಈ ವರಗಳನ್ನು ಕೇಳಿದಳು ಎಂಬುದು ತಿಳಿದಾಗ ಅವನ ಕೋಪ ಉಕ್ಕುತ್ತದೆ. ಅವನು ಕೈಕೇಯಿಯ ಮುಂದೆ ಹೇಳುತ್ತಾನೆ, ನೀನು ತಾಯಿ ಎಂದು ಕರೆಯಲು ನನಗೆ ಹಕ್ಕಿಲ್ಲ. ನನಗೆ ಈ ರಾಜ್ಯ ಬೇಡ. ರಾಮನೇ ನಿಜವಾದ ರಾಜ. ಭರತನು ತನ್ನ ಅಣ್ಣ ರಾಮನ ಮೇಲೆ ಇರುವ ಪ್ರೀತಿಯನ್ನು ತೋರಿಸುತ್ತಾನೆ. ಅವನ ಮನಸ್ಸಿನಲ್ಲಿ ಒಂದೇ ಒಂದು ನಿರ್ಧಾರ, ರಾಮನನ್ನು ಮರಳಿ ಕರೆತರುವುದು. ಭರತನು ಶತ್ರುಘ್ನ, ಗುರು ವಶಿಷ್ಠರು ಮತ್ತು ಅಯೋಧ್ಯೆಯ ಜನರೊಂದಿಗೆ ವನದ ಕಡೆಗೆ ಪ್ರಯಾಣ ಆರಂಭಿಸುತ್ತಾನೆ. ಈ ಘಟನೆಯ ಸಂದೇಶ: ಧರ್ಮ ಮತ್ತು ಸತ್ಯ ಯಾವಾಗಲೂ ಗೆಲ್ಲುತ್ತವೆ. ನಿಜವಾದ ಪ್ರೀತಿ ಸ್ವಾರ್ಥವಿಲ್ಲದ್ದು. ಸಂಬಂಧಕ್ಕಿಂತ ನೀತಿ ದೊಡ್ಡದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.